3 ತಿಂಗಳ ಹಿಂದೆ ಬೆಂಗಳೂರಿನ ವಿದ್ಯಾರಣ್ಯಪುರದ ಇಬ್ಬರು ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದರು. 3 ತಿಂಗಳುಗಳೇ ಕಳೆದರೂ ಕೂಡ ಇಲ್ಲಿ ತನಕ ಅವರ ಪತ್ತೆಯಾಗಿಲ್ಲ. ಹಾಗಾಗಿ ಈಗ ಇಡೀ ಪ್ರಕರಣವನ್ನು ಸಿಐಡಿ ತನಿಖೆಗೆ ವರ್ಗಾವಣೆಗೊಳಿಸಿ ಆದೇಶವನ್ನು ಮಾಡಲಾಗಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದರು 3 ತಿಂಗಳ ಹಿಂದೆ. ಆದರೆ 3 ತಿಂಗಳೇ ಕಳೆದರೂ ಕೂಡ ತನಿಷ್ಕಾ ಮತ್ತು ತೇಜಸ್ವಿನಿ ಇಬ್ಬರೂ ಕೂಡ ಪತ್ತೆಯಾಗಿಲ್ಲ. ಹಾಗಾಗಿ ಇಬ್ಬರು ವಿದ್ಯಾರ್ಥಿನಿಯರ ನಾಪತ್ತೆ ಪ್ರಕರಣವನ್ನು ಈಗ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಜನವರಿ 31ನೇ ತಾರೀಕು ನಾಪತ್ತೆಯಾಗಿದ್ದರು ಇಬ್ಬರೂ ಕೂಡ, ಇವತ್ತಿಗೂ ಪತ್ತೆಯಾಗಿಲ್ಲ. ಈ ಹಿಂದೆ ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕಿದರು ಇವರು ಪೋಷಕರು. ಆಧಾರ್ ಕಾರ್ಡ್ನೊಂದಿಗೆ ಮನೆ ಬಿಟ್ಟು ಹೋಗಿದ್ದರು ಇಬ್ಬರೂ ಕೂಡ. ಆದರೆ ಇಲ್ಲಿ ತನಕ ವಿದ್ಯಾರಣ್ಯಪುರ ಪೊಲೀಸರಿಗೆ ವಿದ್ಯಾರ್ಥಿನಿಯರ ಸುಳಿವೇ ಸಿಕ್ಕಿಲ್ಲ. ಹೀಗಾಗಿ ಸಿಐಡಿಗೆ ಕೇಸನ್ನು ವರ್ಗಾವಣೆಗೊಳಿಸಿ ಆದೇಶ ಮಾಡಲಾಗಿದೆ. ಫೈಲ್ ಕೂಡ ಹಸ್ತಾಂತರ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಪ್ರಕರಣದ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಾಣಲಿಲ್ವಾ? ಇಲ್ಲಿ ತನಕ ಆ ವಿದ್ಯಾರ್ಥಿನಿಯರು ಅಟ್ಲೀಸ್ಟ್ ಅವರ ಪೋಷಕರನ್ನಾದರೂ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿಲ್ವಾ? ಸೊ ಈ ಹಂತಕ್ಕೆ ಯಾಕೆ ಬಂತು? ಎಷ್ಟೋ ಎಂತೆಂಥದೋ ಪ್ರಕರಣ ಭೇದಿಸಿದ್ದಾರೆ, ಯಾಕೆ ಆಗಲಿಲ್ಲ ಈ ಪ್ರಕರಣದಲ್ಲಿ ಅಂತ? ಖಂಡಿತವಾಗ್ಲೂ ಅರವಿಂದ್, ಇಂಥದೊಂದು ಪ್ರಶ್ನೆ ಈಗ ಎದುರಾಗಿರುವಂತದ್ದು. ಯಾಕಂದ್ರೆ ಜನವರಿ 31ನೇ ತಾರೀಕು ಬೆಂಗಳೂರಿನ ವಿದ್ಯಾರಣ್ಯಪುರದಿಂದ ಇಬ್ಬರು ವಿದ್ಯಾರ್ಥಿಗಳು ಏನು ತನಿಷ್ಕಾ ಮತ್ತೆ ತೇಜಸ್ವಿನಿ ಏನಿದ್ರು, ಅದು PUC ಎಕ್ಸಾಮ್ ನಡೆಯುವಂತ ಸಂದರ್ಭದಲ್ಲಿ ಅವರು ಮನೆ ಬಿಟ್ಟು ಹೋಗಿದ್ದಂಥದ್ದು. ಆ ಸಂದರ್ಭದಲ್ಲಿ ಅವರು ಏನು ಪಾಸ್ ಇದು KSRTC ಬಸ್ ಹತ್ತಿ ಏನು ಇದು ಮಹದೇಶ್ವರ ಬೆಟ್ಟಕ್ಕೆ ಹೋಗಿರ್ತಾರೆ. ಅಲ್ಲಿ ತನಕ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಅದಾದ ನಂತರದಲ್ಲಿ ಎಲ್ಲೋದ್ರು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಪೊಲೀಸರು ಕೂಡ ಅವರನ್ನು ಪತ್ತೆ ಮಾಡುವ ನಿಟ್ಟಿನಲ್ಲಿ ಸುಮಾರು 10ಕ್ಕೂ ಹೆಚ್ಚು ಬೇರೆ ಬೇರೆ ಟೀಮ್ಗಳು ಮಾಡ್ಕೊಂಡು ಮುಂಬೈ, ಚೆನ್ನೈ, ಕೊಯಮತ್ತೂರು, ದೆಹಲಿ, ಕಾಶಿ ಸೇರಿದಂತೆ ಪ್ರಸಿದ್ಧ ಸ್ಥಳಗಳಲ್ಲಿ ಎಲ್ಲ ಕಡೆಗಳಲ್ಲೂ ಹುಡುಕಾಡಿದ್ದಾರೆ. ಕೊನೆ ಬಾರಿಗೆ ಅವರು ಮಹದೇಶ್ವರ ಬೆಟ್ಟಕ್ಕೆ ಹೋಗಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ. ಆಗ ಅಲ್ಲಿಂದ ಎಲ್ಲಿಗೆ ಹೋದ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇರ್ಲಿಲ್ಲ. ಅದೇ ನಿಟ್ಟಿನಲ್ಲಿ ತನಿಖೆ ಕೂಡ ನಡೀತಾ ಇತ್ತು. ಆ ನಡುವೆ ಆ ಪೋಷಕರು ಕೂಡ ಹೈಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ ಕೂಡ 1 ವಾರಗಳ ಗಡುವು ಕೊಟ್ಟಿತ್ತು ಅವರ ಪತ್ತೆ ಮಾಡಿ ಅಂತ. ಆದ್ರೂ ಕೂಡ ಏನು ವಿದ್ಯಾರ್ಥಿಗಳು ನಾಪತ್ತೆ ಆದ, ಅವರು ಒಂದು ಚೂರು ಕೂಡ ಯಾವುದೇ ಕ್ಲೂ ಇಲ್ಲ. ಮತ್ತೆ ಅವ್ರು ಫೋನ್ ಬಳಸ್ತಾ ಇಲ್ಲ, ATM ಕಾರ್ಡ್ ಬಳಸ್ತಾ ಇಲ್ಲ, ತಂದೆ ತಾಯಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರನ್ನೂ ಕೂಡ ಅವರು ಸಂಪರ್ಕ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ವಿದ್ಯಾರಣ್ಯಪುರ ಪೊಲೀಸರಿಗೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಕ್ಲೂ ಕೂಡ ಇಲ್ಲ ಅವ್ರು ಎಲ್ಲಿ ಹೋದ್ರು ಅನ್ನೋದ್ರ ಬಗ್ಗೆ. ಬೆಂಗಳೂರಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರ ಬಗ್ಗೆ ಮಾತ್ರ ಮಾಹಿತಿ ಇರುವಂತದ್ದು. ಅಲ್ಲಿಂದ ಎಲ್ಲೋದ್ರು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ಲೂ ಇಲ್ಲದ ಕಾರಣಕ್ಕಾಗಿ ಈಗ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿರುವಂತದ್ದು. ಇಲ್ಲಿವರೆಗೂ ಏನ್ 90 ದಿನಗಳ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲ ಚೆಕ್ ಮಾಡಿದೀವಿ, ಅವರ ಬಗ್ಗೆ ಏನೆಲ್ಲ ತನಿಖೆ ನಡೆದಿದೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಫೈಲ್ ಅನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳಿಗೆ ವಿದ್ಯಾರಣ್ಯಪುರ ಪೊಲೀಸರು ಹಸ್ತಾಂತರ ಮಾಡಿರುವಂತದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಇವರು 2nd PUC ಓದ್ತಾ ಇದ್ರು, ತನಿಷ್ಕಾ ಮತ್ತು ಜೂನಿಯರ್ ತೇಜಸ್ವಿನಿ. ಇವರು ಆಧಾರ್ ಕಾರ್ಡ್ ತಗೊಂಡು ಮನೆ ಬಿಟ್ಟು ಹೋದವರು. ಇಲ್ಲಿ ತನಕ ಅವರು ಮೊಬೈಲ್ ಯೂಸ್ ಮಾಡಿಲ್ಲ, ATM ಕಾರ್ಡ್ ಯೂಸ್ ಮಾಡಿಲ್ಲ. ಬಹಳ ಆಶ್ಚರ್ಯ ಆಗ್ತಾ ಇದೆ, ಎಲ್ಲಿ ಹೋಗಿದ್ದಾರೆ, ಏನು ಎಂತೆಂಥವ್ರನ್ನೋ ಎಲ್ಲೆಲ್ಲೋ ಹೋಗಿ ಹುಡುಕೊಂಡು ಕರ್ಕೊಂಡು ಬರ್ತಾರೆ ಪೊಲೀಸರಿಗೆ. ಬಟ್ ಈ ಪ್ರಕರಣದಲ್ಲಿ ಸಾಧ್ಯನೇ ಆಗಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಈ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ನೋಡೋಣ, ಅಟ್ಲೀಸ್ಟ್ ಸಿಐಡಿ ಅವರಾದರೂ ಈ ಪ್ರಕರಣದಲ್ಲಿ ಏನಾದರೂ ಪ್ರಗತಿಯನ್ನು ಕಾಣ್ತಾರಾ ಅಂತ.